ಈಗಾಗಲೇ ಹಳೆ ವಿಡಿಯೋನಲ್ಲಿ ಆಟಿಸಮ್ ಮಕ್ಕಳ ಬಗ್ಗೆ ಹೇಳಿದೆ. ಹೈಪರ್ ಆ್ಯಕ್ಟಿವ್ ಇರೋರಿಗೆ ನೀವು ಯಾವ ಬಣ್ಣದ ಥೆರಪಿನ ಮಾಡಬಹುದು ಅಂತ. ಆಟಿಸ್ಟಿಕ್ ಮಕ್ಕಳಿರುವಂತಹ ಎಲ್ಲ ಪೇರೆಂಟ್ಸೂ ಅತ್ಯಂತ ಸೇಫಾಗಿ ಕಣ್ಮುಚ್ಕೊಂಡು ನೀವು ಮಾಡುವಂಥದ್ದು ಏನು ಅಂದರೆ ಅಕ್ಯುಪ್ರೆಷರ್. ಈ ಅಕ್ಯುಪ್ರೆಷರ್ ಅಂದರೆ ಈ ನಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಬಿಂದುಗಳನ್ನ ನಾವು ಆ್ಯಕ್ಟಿವೇಟ್ ಮಾಡಿ, ಈಗ ಮರ್ಮ ಥೆರಪಿ ಆಯುರ್ವೇದದಲ್ಲಿ ಮರ್ಮ ಚಿಕಿತ್ಸೆಯನ್ನು ನಾವು ಹೇಗೆ ಮಾಡ್ತೀವಲ್ಲ, ಎಷ್ಟು ಕೆಲವೊಂದು ಪಾಯಿಂಟ್ಸ್, ಜಂಕ್ಷನ್ ಪಾಯಿಂಟ್ಗಳಲ್ಲಿ ನಾವು ಅಕ್ಯುಪ್ರೆಷರ್ನ ಮಾಡಿ ಅಲ್ಲಿ ಒಂದು ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ತೀವಿ ಮತ್ತು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಆ್ಯಕ್ಟಿವೇಟ್ ಮಾಡ್ತೀವಿ. ಅದರಿಂದ ಬಹಳಷ್ಟು ಇಂಪ್ರೂವ್ಮೆಂಟ್ನ ಹೊಂದಿದೆ. ಈಗ ಈ ಮಗುವಿಗೆ ಅಕ್ಯುಪ್ರೆಷರ್ ಮಾಡಾದ್ಮೇಲೆ ಯಾವ ರೀತಿ ರಿಸಲ್ಟ್ನ ನೋಡಿದ್ದಾರೆ ಅಂತ ಇವರ ತಾಯಿಯನ್ನು ಕೇಳೋಣ. ಇಂಪ್ರೂವ್ ಇದ್ದಾನೆ ಅವನು, ಅಂದರೆ ಹೈಪರ್ ಎಲ್ಲ ಕಡಿಮೆ ಆಗಿದೆ. ಅಂದರೆ ನಾವು ಈಗ ಫಂಕ್ಷನ್ ಎಲ್ಲಿಗಾಡೆ ಎಲ್ಲ ಬೇರೆ ಎಲ್ಲಿಗಾದರೂ ಹೋದರೆ ಫಂಕ್ಷನಿಗೆಲ್ಲ ತುಂಬ ಅಂದರೆ ಹೈಪರ್ ಎಲ್ಲ ಕಡಿಮೆ ಆಗಿದೆ, ಅಂದರೆ ಇಂಪ್ರೂವ್ಮೆಂಟ್ ಆಗಿದೆ ಇದರಿಂದ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಇದನ್ನು ಸ್ಟಾರ್ಟ್ ಮಾಡಿದ್ದು 1-2 ತಿಂಗಳಿಂದ. ಮೊದಲು 2 ವರ್ಷ 10 ತಿಂಗಳಿಂದ ನಾವು ಥೆರಪಿ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಅದರಿಂದ ನಮಗೆ ಎಂತ ಸಹ ಅಂದರೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಬರಲಿಲ್ಲ. ಹೈಪರ್ ಎಲ್ಲ ತುಂಬ ಇದೆ, ಅಂದರೆ ಫಂಕ್ಷನಿಗೆಲ್ಲ ಹೋದರೆ ತುಂಬ ಕಿರಿಚಾಡೋದು, ಹೊರಳಾಡೋದು, ಅಂದರೆ ಅಲ್ಲಿ ನಿಲ್ಲಿಕ್ಕೆ 1 ನಿಮಿಷ ಸಹ ಬಿಡ್ತಿರ್ಲಿಲ್ಲ. ಇವಾಗ ಈ ಮಗು ಎಷ್ಟು ಹೈಪರ್ ಆಗಿತ್ತು ಅಂದರೆ ನಾವು ಈ ಒಂದು ನಾಡಿ ಟೆಸ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಇವನು ಎಷ್ಟು ಒಂದು ಕಡೆ ಕೂರ್ತಿರ್ಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ಚೇರ್ ಮೇಲೆ. ನಾಡಿ ಟೆಸ್ಟ್ ಮಾಡಲಿಕ್ಕೂ ಇವನು ಬಿಟ್ಕೊಡ್ತಿರ್ಲಿಲ್ಲ. ಆದರೆ ಇವತ್ತು ನಾಡಿ ಟೆಸ್ಟ್ ಮಾಡಿದ್ವಿ, ಹೇಗೋ ಕೂರಿಸ್ಕೊಂಡು ನಾಡಿ ಟೆಸ್ಟ್ ಮಾಡಿದ್ವಿ. ಅವನು ಎಷ್ಟೋ ಬಿಹೇವಿಯರಲ್ ಚೇಂಜಸ್ ಆಗಿದೆ. ಲಾಸ್ಟ್ ಟೈಮ್ ನಾಡಿ ನೋಡಿದಿರೇ ನಾವು ಬೇಸಿಕ್ ಟ್ರೀಟ್ಮೆಂಟ್ನ ಕೊಟ್ಟಿದ್ವಿ. ಅದು ಏನು ಅಂದರೆ ಈಗ ಪೀನಿಯಲ್ ಗ್ಲ್ಯಾಂಡ್ ಆಗಲಿ, ಪಿಟ್ಯುಟರಿ ಗ್ಲ್ಯಾಂಡ್ ಆಗಲಿ, ಬ್ರೈನ್ ಏರಿಯಾ ಆಗಲಿ, ರಿಫ್ಲೆಕ್ಸ್ನಲ್ಲಿ ನಾವು ಅಕ್ಯುಪ್ರೆಷರ್ ಮಾಡೋದನ್ನು ಹೇಳ್ಕೊಟ್ಟಿದ್ವಿ. ಅವ್ರ ತಾಯಿ ಅದೇ ರೀತಿಯೇ ಕಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್, ಸೀಡ್ಸ್ ಥೆರಪಿನೆಲ್ಲ ಮಾಡಿ ಎಷ್ಟೋ % ಅವನು ಕಾಮ್ ಆಗಿದ್ದಾನೆ ಅಂತ ಮತ್ತೆ ಟ್ರೀಟ್ಮೆಂಟಿಗೆ ಬಂದಾಗ ಇವತ್ತು ನಾವು ನಾಡಿ ಟೆಸ್ಟ್ ಮಾಡಿದ್ದೀವಿ. ನಾಡಿನಲ್ಲಿ ಇವತ್ತು ಕಂಡು ಬಂದಿದ್ದು ಅವನಿಗೆ ಸ್ಟಮಕ್ ಡ್ರೈನೆಸ್ ಆಗಿದೆ. ಸೊ ಸ್ಟಮಕ್ ಡ್ರೈನೆಸ್ ಆಗಿರೋದ್ರಿಂದ ಅದ್ರ ರಿಲೇಟೆಡ್ ಥಾಟ್ ಪ್ಯಾಟರ್ನ್ ಸಹ ಇರುತ್ತೆ. ಅತಿ ಬೇಗ ಅಪ್ಸೆಟ್ ಆಗೋದು, ಅತಿ ಬೇಗ ಅಳೋದು, ಅತಿ ಬೇಗ ಡಿಪ್ರೆಷನ್ಗೆ ಹೋಗೋದು, ಆ ಎಲ್ಲ ಸಿಂಪ್ಟಮ್ಸೂ ಇರುತ್ತೆ ಮಗುವಿನಲ್ಲಿ. ನಿಮಗೆ ಈ ಒಂದು ವಿಡಿಯೋನಲ್ಲಿ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ. ಅಕ್ಯುಪ್ರೆಷರ್ ಮಾಡಿ. ನೀವು ಅಕ್ಯುಪ್ರೆಷರ್ನ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಜಾಸ್ತಿ ಹೊತ್ತು ಅಕ್ಯುಪ್ರೆಷರ್ ಮಾಡೋ ಹಾಗಿಲ್ಲ. ಅವರ ಕೈಗಳನ್ನ ಹಿಡಿದು ನೀವು ಸೇಫಾಗಿ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೇನೆ. ಇಲ್ಲ, ಅದೇ ಸ್ಟಮಕ್ ಡ್ರೈ ಆಗಿದೆ. ಈಗ ಅವರ ಕೈನಲ್ಲಿ ಕೈ ಕೊರ್ಲೆ ಮಗ, ಕೈ ಕೊರ್ಲೆ. ಹಾಂ, ಈಗ ಅವರ ಕೈಗಳನ್ನ ಹಿಡಿದು ನೋಡಿ, ಈ ಹೆಬ್ಬೆರಳು ಇದೆಯಲ್ಲ, ಈ ಹೆಬ್ಬೆರಳು ಮೇಲೆ ತುದಿ ಬಂದು ಬ್ರೈನ್ ರಿಫ್ಲೆಕ್ಸ್, ಜ್ಯೂಸ್ ಕೊಡುವ ಬ್ರೈನ್ ರಿಫ್ಲೆಕ್ಸ್. ಈ ಬ್ರೈನ್ ರಿಫ್ಲೆಕ್ಸ್ ಮೇಲೆ 1 ನಿಮಿಷದವರೆಗೂ ನೀವು ಅಕ್ಯುಪ್ರೆಷರ್ನ ಮಾಡಿ, ಈ ಬ್ರೈನ್ ರಿಫ್ಲೆಕ್ಸ್ ಮೇಲೆ. ಅದಾದ ನಂತರ ಅದ್ರ ಕೆಳಗಡೆನೆ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್ ಬರ್ತದೆ, ಹೆಬ್ಬೆರಳು ಕೆಳಗಡೆನೆ. ಸೊ ಇದೇ ಪಾಯಿಂಟಲ್ಲಿ ಇಲ್ಲಿ ಬ್ರೈನ್ ಆ್ಯಕ್ಟಿವೇಶನ್ ಮಾಡಿದ್ರಿ. ಅದಾದ ನಂತರ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್ ಮತ್ತು ಈಗ ಇದೆಲ್ಲ ಬ್ರೈನ್ಗೆ ಹೋಗೋ ನರಗಳು. ಸೊ ಈ ಬ್ರೈನ್ಗೆ ಹೋಗೋ ನರಗಳ ಮೇಲೆ ಆ್ಯಕ್ಟಿವೇಶನ್ ಮಾಡಿ ಜಸ್ಟ್ 1 ಮಿನಿಟ್ವರೆಗೂ ಈ ಥರ ಸ್ಟಿಮ್ಯುಲೇಷನ್ ಕೊಡಿ. ಪ್ರತಿ ಪಾಯಿಂಟ್ ಮೇಲೆ 1 ನಿಮಿಷ, ಇನ್ನೊಂದು ಪಾಯಿಂಟ್ ಮೇಲೆ 1 ನಿಮಿಷ, ಇನ್ನೊಂದು ಪಾಯಿಂಟ್ ಮೇಲೆ 1 ನಿಮಿಷ, ಆ ಥರ ಪ್ರತಿ ಪಾಯಿಂಟ್ ಮೇಲೂ ನೀವು ಅಕ್ಯುಪ್ರೆಷರ್ನ ಮಾಡಿ ಮಗುವಿಗೆ. ಅದು ಹಠ ಮಾಡ್ತಾ ಇದ್ದರೆ ನಿದ್ದೆನಲ್ಲೂ ನೀವು ಮಾಡ್ತಿರಬಹುದು, ಅಥವಾ ಎದ್ದಿರುವಾಗ ನೀವು ಮಾಡ್ತಾ ಈಗ ಅವನು ಎಚ್ಚರಿಕೆಯಲ್ಲಿದ್ದಾಗ ಅಕ್ಯುಪ್ರೆಷರ್ನ ಮಾಡಿಸ್ಕೊಳ್ತಾನೆ. ಸೊ ಹೈಪರ್ ಆ್ಯಕ್ಟಿವ್ ಇರೋ ಮಗುನೂ ಸಹ ಎಚ್ಚರದಿಂದ ಇರುವಾಗ ಈ ಅಕ್ಯುಪ್ರೆಷರ್ ಚಿಕಿತ್ಸೆನ ಮಾಡ್ಕೊಳ್ತಾರೆ. ಯಾಕೆಂದರೆ ಅವ್ರಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಅವ್ರಿಗೆ ನರ್ವ್ಸ್ ಬಂದು ಹೈಪರ್ ಆಗ್ತಿರುತ್ತೆ. ಹಾಗಾಗಿ ಅವರು ಇನ್ಸ್ಟೆಂಟಾಗಿ ರಿಲ್ಯಾಕ್ಸ್ ಆಗ್ತಾರೆ. ಮತ್ತು ಅವ್ರು ಮಲಗಿರೋವಾಗ ನೀವೇನು ಮಾಡಬಹುದು, ಈ ಪಾಯಿಂಟಲ್ಲಿ ಒಂದು ಹೆಸರು ಕಾಳನ್ನ ಹಾಕಿ, ಈ ಪಾಯಿಂಟಲ್ಲಿ ಹೆಬ್ಬೆರಳಲ್ಲಿ ಇಲ್ಲಿ ಒಂದು ಹೆಸರು ಕಾಳನ್ನ ಹಾಕಿ, ಇಲ್ಲಿ ಕೆಳಗಡೆ ಒಂದು ಹೆಸರು ಕಾಳನ್ನ ಹಾಕಿ. ಒಂದೇ ಒಂದು ಹೆಸರು ಕಾಳು ಸಾಕು. ಹಗಲಲ್ಲಿ ಅವರು ಎದ್ದಿರೋವಾಗ ಹಾಕಿಸ್ಕೊಂಡ್ರೆ ಪರವಾಗಿಲ್ಲ, ಹಾಕಿಸ್ಕೊಂಡಿಲ್ಲ ಅಂದರೆ ನೀವು ಮಲಗಿರೋವಾಗ ನೀವು ಹಾಕ್ಬೋದು ಅದನ್ನು. ಮತ್ತು ನೀವು ಏನು ಮಾಡಬಹುದು, ಊಟದಲ್ಲಿ ಪ್ರತಿಯೊಂದು ಪೇರೆಂಟ್ ಗಮನದಲ್ಲಿಟ್ಕೊಳ್ಳಿ, ಹೈಬ್ರಿಡ್ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಿ. ಆಯುಷ್ಯ ಮಂಡಲಂ ಆ್ಯಪ್ನಲ್ಲಿ ನಿಮಗೆ ಆದಷ್ಟು ನಾಟಿ ಅಂದರೆ
GMO ಇಲ್ದಿರ DNA ಮಾಡಿಫಿಕೇಷನ್ ಮಾಡದೇ ಇರುವಂತಹ ಅಕ್ಕಿಯನ್ನು ಮತ್ತು ಗೋಧಿಯನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಮುಂದಕ್ಕೆ ಇನ್ನೂ ಏನೇನು ಪ್ರಾಡಕ್ಟ್ ಸಿಗುತ್ತೋ ಅದನ್ನು ಸಪ್ಲೈ ಮಾಡ್ತೀವಿ. ಅಲ್ಲಿವರೆಗೂ ಇದನ್ನು ಕೊಡಲಿಕ್ಕೆ ಶುರು ಮಾಡಿ. ಇದರಲ್ಲಿ ಪ್ರತಿಯೊಂದು ಅಕ್ಕಿಯಲ್ಲೂ ಸಹ ಫೈಬರ್ ಅಂಶ ಇರುತ್ತೆ, ಪಾಲಿಶ್ ಆಗಿಲ್ಲ, ಮತ್ತು ಇದರಿಂದ ಆ ಮಗುಗೆ ಬೇಕಾದಂತಹ ಈ ಒಂದು ನಾರಿನಂಶನೂ ಸಿಗುತ್ತೆ, ಮತ್ತು ಡೈಜೆಷನ್ನು ಚೆನ್ನಾಗಾಗುತ್ತೆ, ಅವ್ರಿಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶನೂ ಸಿಗುತ್ತೆ, ಮತ್ತು ಹೈಬ್ರಿಡ್ ಆಹಾರದಿಂದ ಹೈಪರ್ನೆಸ್ ಏನಾಗುತ್ತಲ್ಲ ಅದು ತಗ್ಗುತ್ತೆ. ಸೊ ಡಯಟ್ನ ಚೇಂಜ್ ಮಾಡಿ, ಮತ್ತು ಗ್ಲೂಟೆನ್ ಇರುವಂತಹ ಆಹಾರಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ. ಅದು ಹಾಲಾದರೂ ಆಗಿರಬಹುದು, ಸಕ್ಕರೆ ಆದರೂ ಆಗಿರಬಹುದು, ಮತ್ತು ಗೋಧಿ ಮೈದಾ, ಗ್ಲೂಟೆನ್ ಇರುವಂಥ ಗೋಧಿ ಮತ್ತು ಮೈದಾನ ಆದಷ್ಟು ಕೊಡಲಿಕ್ಕೆ ಹೋಗಬೇಡಿ. ಬೇಕ್ರಿ ಐಟಮ್ಗಳು, ಬಿಸ್ಕೆಟ್ಸು, ಚಾಕ್ಲೇಟ್ಸ್ ಇದೆಲ್ಲನೂ ನೀವು ಕಡಿಮೆ ಮಾಡಿದ್ರೆ ಅಂದರೆ ಅವರು ನರಗಳು ಹೀಲ್ ಆಗಲಿಕ್ಕೆ ಶುರುವಾಗುತ್ತೆ. ದೇಹದ ನರನಾಡಿಗಳೆಲ್ಲ ಗುಣ ಆಗ್ತಿದ್ದಂಗೆ ಆ ಮಗು ಏನು ಮಾಡುತ್ತೆ ಅಂದರೆ ಹೀಲ್ ಆಗುವಂತಹ ಸೂಚನೆಗಳನ್ನ ನಿಮಗೆ ಕೊಡುತ್ತೆ. ಅದ್ರ ಜೊತೆಯಲ್ಲಿ ಆಕ್ಯುಪ್ರೆಷರ್ ಮತ್ತು ಸೀಡ್ಸ್ ಥೆರಪಿನ ಮಾಡಿ. ನಿಮಗೆ ಈ ಒಂದು ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ. ಆ ಸರ್ಜಿಕಲ್ ಟೇಪ್ನಲ್ಲಿ ಈ ರೀತಿ ಒಂದು ಹೆಸರು ಕಾಳನ್ನ ತೊಗೊಂಡು ಸ್ವಲ್ಪ ಈ ಥರ ಸ್ಟಿಮ್ಯುಲೇಷನ್ ಮಾಡಿ ಇಲ್ಲಿ ನೀವು ಅಂಟಿಸಿ ಮಗುವಿಗೆ ಬಿಟ್ಬಿಡಿ. ಇದೇನು ಮಾಡುತ್ತೆ ಅಂದರೆ ಪೀನಿಯಲ್ ಗ್ಲ್ಯಾಂಡ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಅದ್ರ ಜೊತೆಯಲ್ಲಿ ಬ್ರೈನ್ ಫಂಕ್ಷನ್ಸ್ನ ಇಂಪ್ರೂವ್ ಮಾಡುತ್ತೆ, ದೇಹದಲ್ಲಿರುವ ನರಗಳಿಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಥೆರಪಿಗಳನ್ನ ಮಾಡಿ, ಈ ಥೆರಪಿಗಳನ್ನ ನೀವು ಕಲಿಬಹುದು ಆನ್ಲೈನ್ ಮುಖಾಂತರ. ನಮ್ಮದು ಎಲ್ಲ ರೆಕಾರ್ಡೆಡ್ ಕ್ಲಾಸ್ಗಳಿರುತ್ತೆ. ನಮಗೆ ನೀವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಆಯುಷ ಮಂಡಲಮ್ಗೆ ಜಾಯ್ನ್ ಆಗಿ, ನಮ್ಮ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ಎಲ್ಲ ಥೆರಪಿಗಳನ್ನ ಕಲ್ತ್ಕೊಳ್ಳಿ. ನೀವೇ ನಿಮ್ಮ ಮಕ್ಕಳಿಗೆ ಮಾಡಿ. ಇದುವರೆಗೂ ಯಾವುದೇ ರಿಸಲ್ಟ್ ಬಂದಿಲ್ಲ ಅಂತ ನಾವು ಯಾರೂ ಕ್ಲೈಂಟ್ಸ್ನ ನೋಡಿಲ್ಲ. ಎಲ್ಲರೂ ಏನಾದರೂ ಒಂದು ರಿಸಲ್ಟ್ ತೊಗೊಂಡು ವಾಪಸ್ ಬರ್ತಾರೆ ನಮ್ಮ ಹತ್ರ. ಹಾಗಾಗಿ ನಾವು ಪರ್ಸ್ನಲ್ ಆಗಿ ಈ ಥರ ಕನ್ಸಲ್ಟೇಷನ್ ಮಾಡೋ ಬದಲು ಹ್ಯೂಜ್ ಕ್ರೌಡ್ಗೆ ನಾವು ಇದನ್ನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನೀವು ಕಲ್ತ್ಕೊಳ್ಳಿ. ಕಲಿಬೇಕು ಅಂದರೆ ಟೆಲಿಗ್ರಾಮ್ನಲ್ಲಿ ಆಯುಷ ಮಂಡಲಮ್ ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆಯುಷ ಮಂಡಲಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.